ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟಿಮ ಧನು ವ್ಲಾಗ್ಸ್. ಲಾಸ್ಟ್ ವೀಕಲ್ಲಿ ನಾನೊಂದು ನಮ್ಮದು ನೂತನ ಮನೆ ಗೃಹ ಪರಿಶುದ್ಧ ವೀಡಿಯೋಸ್ನ ನಾನು ಹಾಕಿದ್ದೆ. ಸೊ ಅದನ್ನೆಲ್ಲ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಎಲ್ಲ ಕಾಮೆಂಟ್ ಮಾಡಿದರು. ಮತ್ತು ಅದೇ ಥರನೇ ಫುಲ್ ಮನೆದು ವಿಡಿಯೋ ಮಾಡಿ ಎಷ್ಟಾಯಿತು ಅಮೌಂಟು ಏನು ಎತ್ತ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು ಹೇಳಿದ್ರಿ. ನೋಡಿ, ನಾನಿವಾಗ ನಮ್ಮದು ಮನೆದು ಫುಲ್ ಫ್ರಂಟ್ ಎಲಿವೇಶನಿಂದ ತೋರಿಸ್ತಾ ಇದ್ದೀನಿ. ಫ್ರಂಟ್ ಎಲಿವೇಶನ್ನು ಮತ್ತು ಇವಾಗ ಮೇನ್ ಎಂಟ್ರಿ ಆಗ್ತಾ ಇರೋದು. ಸೊ ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಇದು ಫುಲ್ಲು ಮನೆ ಎಂಟ್ರೆನ್ಸು, ಮೇನ್ ಡೋರು. ಸೊ ಇಲ್ಲಿ ನಮ್ಮ ಮನೆ ದೇವ್ರದ್ದು ನೇಮ್ ಬೋರ್ಡು, ಮೇನ್ ಡೋರಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಗಣೇಶಂದು ಇದು ಫೋಟೋ, ದೇವ್ರಿದು ಎಲ್ಲ ಕಾಣಿಸ್ತಿದೆ. ಸೊ ಮನೆ ಒಳಗಡೆ ಎಂಟ್ರಿ ಆದ ತಕ್ಷಣವೇ ಇಲ್ಲಿ ನಾವು ವುಡ್ ವರ್ಕಲ್ಲಿ ಇಂಟೀರಿಯರಲ್ಲಿ ಮಾಡಿಸಿದ್ದೀವಿ. ಮೇನ್ ಡೋರಲ್ಲಿ ನೋಡಿ ನೀವು ಕಾಣಿಸ್ತಾ ಇದೆ ಗಣೇಶಂದು ಇದು ಕಾಣಿಸ್ತಾ ಇದೆ. ಇದೆಲ್ಲ ಟೀಕ್ ವುಡ್ಡಲ್ಲೇ ಮಾಡಿಸಿರ್ತಕ್ಕಂಥದ್ದು. ಸೊ ಎಂಟ್ರಿ ಆದ ತಕ್ಷಣವೇ ಇಂಟೀರಿಯರ್ದು ನಾವೆಲ್ಲ ಬಂದ್ಬಿಟ್ಟು ವುಡ್ಡಲ್ಲೇ ಮಾಡಿಸಿರೋದು, ಪ್ಲೇವುಡ್ಡಲ್ಲೇ ಮಾಡಿಸಿರೋದು ಇಂಟೀರಿಯರ್ ವರ್ಕು. ಸೊ ಇದೆಲ್ಲ ಬಂದ್ಬಿಟ್ಟು ನಾವು ಓನಾಗಿ ಮಾಡಿಸಿರೋದು. ಸೊ ನಮ್ಮದು ಸೈಟ್ದು ಮೆಜರ್ಮೆಂಟ್ ಬಂದ್ಬಿಟ್ಟು 15/47. ಈ ಒಂದು ಮೆಜರ್ಮೆಂಟಲ್ಲಿ ಬಂದಿರತಕ್ಕಂಥ ಡುಪ್ಲೆಕ್ಸ್ ಮನೆ. ಸೊ ಎಂಟ್ರಿ ಆದ ತಕ್ಷಣವೇ ಆರ್ಚು, ಅದರಲ್ಲಿ ಅದಾದ ತಕ್ಷಣವೇ ನಮ್ಮದು ಒಳಗಡೆ ಮೆಟ್ಲು ಬಂದಿರೋದ್ರಿಂದ, ಸೊ ಸ್ಪೇಸ್ ಸ್ಟೇರ್ಕೇಸ್ ಕೆಳಗಡೆ ಇದ್ರಿಂದ ನಾವು ಆ ಪ್ಲೇಸಲ್ಲಿ ನಾವು ಟಿ ವಿ ಯೂನಿಟ್ನ ಮಾಡ್ಕೊಂಡಿದ್ವಿ. ಸೊ ಎಲ್ಲ ಬಂದ್ಬಿಟ್ಟು ಲೈಟ್ ಕಲರ್ಸನ್ನೇ ನಾವು ಸೆಲೆಕ್ಷನ್ ಮಾಡ್ಕೊಂಡಿರೋದು. ಸೊ ಇದೆಲ್ಲ ಬಂದ್ಬಿಟ್ಟು ನಮಗೆ ಗೃಹ ಪ್ರವೇಶದಲ್ಲಿ ಬಂದಿರತಕ್ಕಂಥ ಗಿಫ್ಟು. ಸೊ ನೋಡಿ, ಇದು ಟಿ ವಿ ಯೂನಿಟ್ ಬಂದ್ಬಿಟ್ಟು ವೈಟ್ ಆ್ಯಂಡ್ ವುಡ್ ಕಲರಲ್ಲಿ ಬಂದಿರತಕ್ಕಂಥ ಒಂದು ಟಿ ವಿ ಯೂನಿಟ್ಟು. ಸೊ ಎಂಟ್ರಿ ಆದ ತಕ್ಷಣವೇ ನಮಗೆ ಆರ್ಚು, ಅದ್ರ ಪಕ್ಕನೇ ಲೆಫ್ಟಲ್ಲೇ ಬಂದ್ಬಿಟ್ಟು ಕಿಚನ್ನು. ಸೊ ಇದು ಬಂದ್ಬಿಟ್ಟು ಮಾಡ್ರನ್ ಕಿಚನ್, ಓಪನ್ ಕಿಚನ್ ಆಗಿರ್ತಕ್ಕಂಥದ್ದು. ಸೊ ಇದೇನು 3 ಡೂಮ್ಸ್ ಲೈಟ್ ಕಾಣಿಸ್ತಿದೆಯಲ್ಲ, ಅದೆಲ್ಲ ನಾನು ಬೆಂಗಳೂರಲ್ಲೇ ಪರ್ಚೇಸ್ ಮಾಡ್ಕೊಂಡು ತೊಗೊಂಬಂದಿರ್ತಕ್ಕಂಥದ್ದು. ಸೊ ಇಂಟೀರಿಯರ್ ಬಂದ್ಬಿಟ್ಟು ಒಳಗಡೆ ಕಿಚನ್ ಬಂದ್ಬಿಟ್ಟು ಓಪನ್ ಕಿಚನ್ ಆಗಿರೋದ್ರಿಂದ ಒಳಗಡೆ ಎಲ್ಲ ಫುಲ್ಲು ಪಿಂಕ್ ಆ್ಯಂಡ್ ವೈಟ್ ಕಲರಲ್ಲಿ ನಾವು ಕಲರ್ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು. ವಾಶ್ ಬೇಷನ್ ಬಂದ್ಬಿಟ್ಟು ಅದು ಇವಾಗ PVCನಲ್ಲಿ ಬರ್ತಕ್ಕಂತಹ ಒಂದು ವಾಶ್ ಬೇಷನ್ನ ಫಿಕ್ಸ್ ಮಾಡಿರೋದು. ಚಿಮಿನಿನೂ ಕೂಡ ಫಿಕ್ಸ್ ಮಾಡಿಸ್ಕೊಂಡಿದ್ದೀವಿ. ಸೊ ಎಲ್ಲ ವಾರ್ಡ್ರೂಬ್ಸ್ ಆಗಿರ್ಬೋದು, ಕಿಚನ್ಸಲ್ಲಿ ಬಂದ್ಬಿಟ್ಟು ಎಲ್ಲ ವುಡ್ ವರ್ಕಲ್ಲಿ ಇಂಟೀರಿಯರಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಂದು ಇಂಟೀರಿಯರ್ ವರ್ಕು ಬಂದ್ಬಿಟ್ಟು ಇನ್ನೊಂದು ಸಲ ಬರೀ ಇಂಟೀರಿಯರ್ ವರ್ಕ್ ಬಗ್ಗೆನೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೆಲ್ಲ ಬಂದ್ಬಿಟ್ಟು ಓವನ್ಗಾಗಿರ್ಬೋದು, ಗ್ರೈಂಡರ್ ಕಲೆಕ್ಷನ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಕಲೆಕ್ಷನ್ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ನಮಗೆ ಇಂಟೀರಿಯರ್ ವರ್ಕ್ನ ನಮಗೆ ಮಾಡಿಕೊಟ್ರು. ಸೊ ಅವ್ರ ಡೀಟೇಲ್ಸು ಮತ್ತು ಬರೀ ಇಂಟೀರಿಯರ್ ವರ್ಕ್ ಬಗ್ಗೆನೇ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವಾಗ ಮಾಡರ್ನ್ ಕಿಚನ್ ಇಂದ ಹೊರಗಡೆ ಬಂದ ತಕ್ಷಣವೇ ಆರ್ಚ್ ಕಾಣಿಸುತ್ತೆ ನೋಡಿ. ಆರ್ಚು ಮತ್ತು ವಾಶ್ ಬೇಷನ್ಸು ಎಲ್ಲ ನಾವು ಅಲ್ಲೇ ಕೊಟ್ಟಿದ್ವಿ. ಇದು ಕಿಚನ್ದು ಆರ್ಚು. ಇಲ್ಲಿ 3 ಬಾಕ್ಸಸ್ ಕೊಟ್ಟಿದ್ದಾರೆ ಮತ್ತು ಒಳಗಡೆ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅಲ್ಲಿ ಒಳಗಡೆ ನಾವು ಏನಾದರೂ ಕಲರ್ಫುಲ್ಲಾಗಿ ಗಿಡಗಳು ಅದು ಇದನ್ನು ಇಟ್ಕೊಬೋದು. ಸೊ ಒಳಗಡೆ ನಮಗೆ ಹಾಲಲ್ಲಿ 2 ವಿಂಡೋಸ್ ಬರುತ್ತೆ. ಸೊ ವೆಂಟಿಲೇಷನ್ಗೆ ಹತ್ರ ಆಗಿರೋದ್ರಿಂದ ಅಲ್ಲಿ ನಮಗೆ ಟಿ ವಿ ಯೂನಿಟ್ ಆಪೋಸಿಟೇ ನಾವು ಸೋಫಾ ಮತ್ತು ನಮ್ಮದು ಫ್ಯಾಮಿಲಿ ಫೋಟೋಸ್ ಎಲ್ಲದನ್ನು ಕೂಡ ಅಲ್ಲೇ ಹಾಕ್ಕೊಂಡಿದ್ದೀವಿ ನೋಡಿ. ಕಾಣಿಸ್ತಾ ಇದ್ದೇನೆ, ಅದೆಲ್ಲ ನಮ್ಮ ಪುಟ್ಟ ಫ್ಯಾಮಿಲಿ. ನಮ್ಮದೆಲ್ಲ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಮಾತ್ರ ಬೆಂಗಳೂರಲ್ಲಿರೋದು. ಇನ್ನೂ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ಊರಲ್ಲೇ ಇರ್ತಕ್ಕಂಥದ್ದು. ನಾವು ಅವಾಗವಾಗ ಹೋಗ್ತಾ ಇರ್ತೀವಿ. ನಾವು ಮೇಲುಗಡೆ ಸೀಲಿಂಗಲ್ಲಿ ಬಂದ್ಬಿಟ್ಟು ನಾವು POPನಲ್ಲಿ ಏನೂ ಮಾಡಿಸಿಲ್ಲ. ಸೊ ಸ್ಪಾರ್ಕ್ ಲೈಟ್ಸು ಮತ್ತು ಫ್ಯಾನ್ಸಿ ಲೈಟ್ಸ್ ಎಲ್ಲ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಹಾಲಲ್ಲೇ ಬಂದ್ಬಿಟ್ಟು ನಮಗೆ ಕಾಣಿಸ್ತಾ ಇರ್ಬೋದು, ಇದು ದೇವ್ರ ಮನೆ. ಇದು ದೇವ್ರ ಮನೆಯಲ್ಲಿ ಬಂದ್ಬಿಟ್ಟು ನಮ್ಮದು ರಾಘವೇಂದ್ರ ಸ್ವಾಮಿ ದೇವರು ಫೋಟೋಸ್ ಆಗಿರ್ಬೋದು, ನಮ್ಮ ಮನೆ ದೇವ್ರ ಎಲ್ಲ ಫೋಟೋಸುಗಳು ಕೂಡ ಅಲ್ಲೇ ಒಂದೇ ಇದರಲ್ಲಿ ನಾವು ಇದು ಮಾಡಿಸಿದ್ವಿ. ಇದು ಹಾಲಲ್ಲೇ ಬರ್ತಕ್ಕಂಥ ಮೇನ್ ಡೋರ್ ಆದಮೇಲೆ ಬ್ಯಾಕ್ ಸೈಡಲ್ಲಿ ಬರ್ತಕ್ಕಂಥ ಬ್ಯಾಕ್ ಸೈಡ್ ಡೋರ್ ಇದು. ಸೊ ಹಾಲಲ್ಲೇ ಸ್ಪೇಸ್ ಒಂದು ಚಿಕ್ಕದಾಗಿರೋದ್ರಿಂದ ಅಲ್ಲಿ ನಮಗೆ ಅಲ್ಲೇ ನಾವು ಕಿಚನ್ ಡೈನಿಂಗ್ ಇದಕ್ಕೆ ನಾವು ಇದು ಮಾಡ್ಕೊಂಡಿದ್ದೀವಿ, ಡೈನಿಂಗ್ ಟೇಬಲ್ ಎಲ್ಲ. ಸೊ ಒಳಗಡೆಯಿಂದ ನಾವು ಮೆಟ್ಲು ಹತ್ಕೊಂಡು ಮೇಲುಗಡೆ ರೂಮಿಗೆ ಹೋಗೋದಕ್ಕೆ ಸ್ಟೇರ್ಕೇಸ್ ಹತ್ತಿದ ತಕ್ಷಣವೇ ಲೆಫ್ಟಲ್ಲೇ ನನ್ನ ಮಗಳು ಮತ್ತು ನನ್ನ ಇನ್ನೊಬ್ಬಳು ಮಗಳು, 2 ಮಕ್ಕಳದ್ದು ಫೋಟೋಸ್ನ ನಾವಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ನೀವಿಲ್ಲಿ ಕಾಣ್ತಾ ಇರ್ಬೋದು, ಇಲ್ಲಿ ವೈಟ್ ಆ್ಯಂಡ್ ಬ್ಲಾಕ್ ಸ್ಟೇರ್ಕೇಸ್ ಬರುತ್ತೆ. ಮತ್ತು ಒಳಗಡೆ ಇನ್ಸೈಡ್ ಬಂದ್ಬಿಟ್ಟು ಸ್ಟೇರ್ಕೇಸ್ಗೆ ಎಲ್ಲದನ್ನು ಕೂಡ ಸ್ಟೀಲಲ್ಲೇ ಕೂಡ ಗ್ರಿಲ್ಸ್ ವರ್ಕು ಮಾಡಿರೋದು. ಸೊ ಔಟ್ಸೈಡು ಗ್ರಿಲ್ಸ್ ವರ್ಕ್ ಬಂದ್ಬಿಟ್ಟು MSL ಮಾಡಿರೋದು.
ಸೊ ಇನ್ಸೈಡ್ ಗ್ರಿಲ್ಸ್ ವರ್ಕ್ ಬಂದ್ಬಿಟ್ಟು ಎಸ್ಸು. ಸೊ ಕಲರ್ ಕಾಂಬಿನೇಷನ್ನು ಕೂಡ ನಾವು ಬಂದ್ಬಿಟ್ಟು ಎಲ್ಲ ಲೈಟ್ ಕಲರ್ಸ್ನೇ ಆಲ್ಮೋಸ್ಟ್ ಎಲ್ಲ ಕಲರ್ ಸೆಲೆಕ್ಟ್ ಮಾಡಿರೋದು. ಸೊ ಸ್ಟೇರ್ಕೇಸಿಂದ ಮೇಲೆ ಹತ್ತಬೇಕಾದ್ರೆ ಇಲ್ಲಿ ನಮಗೆ ಒಂದು 2 ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲಿ ಅನ್ನೋ ರೀಸನ್ಗೋಸ್ಕರ ಒಂಥರ ಫ್ಲವರ್ ಥರ ಬರೋ ಥರ ನಾವು ಪ್ರಿಂಟೆಡ್ನ ನಾವು ಸೆಲೆಕ್ಟ್ ಮಾಡಿ ಅದನ್ನು ಕಲರ್ ಪೇಂಟಿಂಗ್ ಮಾಡಿಸಿದ್ವಿ. ಸೊ ಎಂಟ್ರಿ ಆದ ತಕ್ಷಣವೇ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ಸ್ ಬರುತ್ತೆ. ಇವಾಗ ನೋಡ್ತಾ ಇರ್ತಕ್ಕಂಥದ್ದು ಲೆಫ್ಟ್ ಸೈಡಲ್ಲಿ ಬರ್ತಕ್ಕಂಥ ಒಂದು ಬೆಡ್ರೂಮು. ಇದು ನಮ್ಮ ಅಣ್ಣ ಅತ್ತಿಗೆ ಇರ್ತಕ್ಕಂಥ ಬೆಡ್ರೂಮು. ಸೊ ಇಲ್ಲೂ ಕೂಡ ಕಾಟು ಮತ್ತು ವಾರ್ಡ್ರೂಬ್ಸ್ ಆಗಿರ್ಬೋದು, ಕಬೋರ್ಡ್ಸ್ಗಳಾಗಿರ್ಬೋದು ಎಲ್ಲ ಇಂಟೀರಿಯರಲ್ಲೇ ನಾನು ಮಾಡಿಸಿರೋದು. ಸೊ ಎಲ್ಲ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ಲೈಟ್ ಕಲರಲ್ಲೇ ನಾವು ಸೆಲೆಕ್ಟ್ ಮಾಡಿರೋದು. ಸೊ ಒಳಗಡೆ ಸ್ಪಾರ್ಕ್ ಲೈಟ್ಸ್ ಇರೋದ್ರಿಂದ ನೈಟ್ ಹೊತ್ತು ತುಂಬ ಶೈನಿಂಗಾಗಿ ತುಂಬ ಚೆನ್ನಾಗಿ ಯೂನಿಕ್ಕಾಗಿ ನಮಗೆ ಆ ಒಂದು ಕಲರ್ಸು ಕಬೋರ್ಡ್ಸ್ಗಳೆಲ್ಲ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವುಡ್ ವರ್ಕ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಇಂಟೀರಿಯರ್ ವರ್ಕು ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿಕೊಟ್ಟಿದ್ದಾರೆ. ಮನೆಗೆ ಬಂದವರು, ಗೃಹ ಪ್ರವೇಶಕ್ಕೆ ಬಂದವರೆಲ್ಲ ಕೂಡ ತುಂಬ ಇಂಟೀರಿಯರ್ ವರ್ಕ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇದು ಬಾಲ್ಕನಿ. ಇವಾಗ ಇಲ್ಲೂ ಕೂಡ ಮೇಲೆ ಬಾಲ್ಕನಿನಲ್ಲಿ ನಮಗೆ ಫ್ಯಾನ್ಸಿ ಲೈಟ್ ಕಾಣಿಸುತ್ತೆ. ಇಲ್ಲೇ ನಮಗೆ ವಾಷಿಂಗ್ ಮೆಷಿನ್ನು ಕೂಡ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಒಂದು ಬೆಡ್ರೂಮ್ನ ನೋಡಿದ್ವಿ. ಸೊ ಇನ್ನೊಂದು ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಫ್ಯಾನ್ಸಿ ಲೈಟು. ಇನ್ನೊಂದು ಬೆಡ್ರೂಮ್ ನೋಡಿ. ಇವಾಗ ಇಲ್ಲಿ 2 ಬೆಡ್ರೂಮಿಂದ ವಿಂಡೋಸು ಎಲ್ಲ ಇಲ್ಲೇ ಸೆಂಟ್ರಲ್ಲಿದೆ. ಸೊ ಇನ್ನೊಂದು ಬೆಡ್ರೂಮ್ ನೋಡಿ. ಇದು 2ನೇ ಬೆಡ್ರೂಮ್. ಇದು ನನ್ನ ಬೆಡ್ರೂಮು. ಸೊ ಇದು ಕೂಡ ಆ ಬೆಡ್ರೂಮ್ಗಿಂತ ಈ ಬೆಡ್ರೂಮ್ ತುಂಬ ದೊಡ್ಡದು ಬಂದಿದೆ. ಯಾಕೆಂತಂದರೆ ಆ ಬೆಡ್ರೂಮಲ್ಲಿ ಒಂದು ವಾಶ್ರೂಮ್ ಬಂದಿರೋದ್ರಿಂದ 2 ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಒಂದು ವಾಶ್ರೂಮ್ ಬಂದಿದೆ. ಸೊ ಹಂಗಾಗಿ ಫಸ್ಟ್ ತೋರಿಸಿದ ಬೆಡ್ರೂಮ್ ಸ್ವಲ್ಪ ಚಿಕ್ಕದು. ಸೊ ಇದು ಸ್ವಲ್ಪ ದೊಡ್ಡದು. ಸೊ ಇದು ಕೂಡ ಸೇಮ್ ಅದೇ ಥರನೇ ಆ ಬೆಡ್ರೂಮಲ್ಲಿ ಯಾವ ಥರ ಬಂದಿದೆ ಅದೇ ಥರನೇ ವಿತ್ ಅಟ್ಯಾಚ್ಡು ಕಾಟು, ವಾರ್ಡ್ರೂಬ್ಸು ಮತ್ತು ಕಬೋರ್ಡ್ಸ್ಗಳು ಮತ್ತು ಇಲ್ಲಿ ಸ್ಪೇಸ್ ಇದ್ದಿದ್ದರಿಂದ ಒಂದು ಸ್ಟಡಿ ಟೇಬಲ್ನ ಕೊಟ್ಟಿದ್ದೀವಿ. ಸೊ 2 ಬೆಡ್ರೂಮಿಂದ ಅಟ್ಯಾಚ್ಡು ಒಂದು ವಾಶ್ರೂಮ್ ಕೊಟ್ಟಿದ್ದೀವಿ. ಎಲ್ಲ ಬಂದ್ಬಿಟ್ಟು ಕಮೋಡ್ಸು ಮತ್ತು ವಾಶ್ ಬೇಷನ್ಸು ಮತ್ತು ಗೀಜರ್ ಕೂಡ ಕನೆಕ್ಷನ್ನು ಕೂಡ ಕೊಟ್ಕೊಂಡಿದ್ದೀವಿ. ಶವರು ಪಾಯಿಂಟು ಪ್ರತಿಯೊಂದು ಕೂಡ ಇದೆ. ಸೊ ಫಸ್ಟ್ ಒಂದು ತೋರಿಸಿದ್ನಲ್ಲ ಬೆಡ್ರೂಮು. ಸೊ ಆ ಬೆಡ್ರೂಮಿಂದ ನಮಗೆ ಔಟ್ಸೈಡ್ ಟೆರೆಸ್ಸಿಗೆ ಹೋಗೋಕ್ಕೆ ಒಂದು ಬಾಲ್ಕನಿ ಬರುತ್ತೆ. ಒಂದು ಡೋರ್ ಬರುತ್ತೆ. ಡೋರಿಂದ ಎಕ್ಸಿಟ್ ಆದರೆ ಬಾಲ್ಕನಿ. ಸೊ ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ಈವ್ನಿಂಗ್ ಟೈಮಲ್ಲಿ ಆರಾಮಾಗಿ ಕುತ್ಕೊಂಡು ಇದು ಮಾಡ್ಕೊಬೋದು. ಸೊ ಇಲ್ಲಿ ನಿಂತ್ಕೊಂಡ್ರೆ ನಮ್ಮ ಮನೆ ಮುಂದೆಗಡೆ ಇರ್ತಕ್ಕಂಥ ವ್ಯೂಸ್ ಆಗಿರ್ಬೋದು, ತುಂಬ ಸ್ಪೇಸಿಯಸ್ ಆದಂಥ ಜಾಗ ಇದೆ. ಸೊ ಜಾತ್ರೆ ಬೀದಿ ಅದು. ಸೊ ಅಲ್ಲೆಲ್ಲ ಇದು ನಮ್ಮ ಕಾರ್ ಅದು. ಸೊ ಇಲ್ಲಿಂದ ನಾವು ಮೇಲುಗಡೆ ಟೆರೆಸ್ಸಿಗೆ ಹೋಗ್ತಾ ಇದ್ವಿ. ಸೊ ಇನ್ಸೈಡ್ ಗ್ರಿಲ್ಸ್ ವರ್ಕ್ ಬಂದ್ಬಿಟ್ಟು ಎಲ್ಲ ಎಸ್ಸು. ಔಟ್ಸೈಡ್ ಗ್ರಿಲ್ಸ್ ವರ್ಕ್ ಎಲ್ಲ ಬಂದ್ಬಿಟ್ಟು MSಲ್ಲೇ ಮಾಡಿಸಿರೋದು. ಪೇಂಟ್ ಎಲ್ಲ ಕೂಡ ತುಂಬ ಕಲೆಕ್ಷನ್ ತುಂಬ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಲೈಟ್ ಕಲರಲ್ಲಿ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು. ಸೊ ಇದು ಏನು ಕಾಣಿಸ್ತಾ ಇದೆ ನೀವು ಟೆರೆಸ್ಸು. ಸೊ ಇದು ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ನಾವು ನೋಡಿದ್ರೆ ನಮ್ಮದು ಊರಿನ ವ್ಯೂಸ್ ಎಲ್ಲದನ್ನು ಕೂಡ ನೋಡ್ಬೋದು. ಸೊ ನೋಡ್ತಾ ಇದ್ದೀರಾ. ಸೊ ಇಲ್ಲಿಂದ ನಾವು ಅಲ್ಲಿ ಇದು ಝೂಮ್ ಮಾಡಿ ತೋರಿಸ್ತಿದ್ದೀನಿ. ಇದು ಬೆಟ್ಟ. ಇದು ನಮ್ಮ ಮನೆ ದೇವ್ರ ಬೆಟ್ಟ, ಸಿದ್ದೇಶ್ವರನ ಬೆಟ್ಟ. ನೆಕ್ಸ್ಟ್